ಜೈಲಿನಲ್ಲಿ ಹುಟ್ಟಿದ ಪ್ರೀತಿ, ಕೈದಿ ಜೊತೆ ಜೈಲರ್ ಮದುವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಂತೇಶ್ ಹಿರೇಮಠ. ಪ್ರೀತಿ ಮಧುರಾತಿ ಮಧುರ, ಪ್ರೀತಿ ಮಾಯೆ. ಈ ಪ್ರೀತಿ ಯಾವಾಗ, ಯಾರ ಮೇಲೆ, ಹೇಗೆ, ಎಲ್ಲಿ ಹುಟ್ಟುತ್ತೋ ಗೊತ್ತೇ ಆಗೋದಿಲ್ಲ. ಆದರೆ ಇಲ್ಲೋರ್ವ ಜೈಲಿನ ಕೈದಿ ತಾನು ಶಿಕ್ಷೆಯನ್ನ ಅನುಭವಿಸುತ್ತಿದ್ದಂತಹ ಜೈಲಿನಲ್ಲಿರ್ತಕ್ಕಂತಹ ಲೇಡಿ ಜೈಲಿನ ಅಧಿಕಾರಿಯ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ. ಅಷ್ಟೇ ಅಲ್ಲ, ಇದೀಗ ಮದುವೆಯನ್ನು ಕೂಡ ಆಗಿದ್ದಾನೆ. ನಮ್ಮ ಹುಡುಗರು ಒಂದು ಹುಡುಗಿಯನ್ನ ಪಟಾಯಿಸೋದಕ್ಕೆ ಅದೆಷ್ಟೋ ಹರಸಾಹಸವನ್ನ ಪಡ್ತಾರೆ, ಪಡಬಾರದ ಕಷ್ಟವನ್ನ ಪಡ್ತಾರೆ. ಆದರೆ ಜೈಲಿನಲ್ಲಿ ಇದ್ದುಕೊಂಡು ಜೈಲಿನಲ್ಲೇ ಇರ್ತಕ್ಕಂತಹ ಅಧಿಕಾರಿಯನ್ನ ಈತ ಪ್ರೀತಿಗೆಯಲ್ಲಿ ಬೀಳಿಸಿದ್ದಾನೆ ಅಂತ ಹೇಳಿದ್ರೆ ಆತ ಎಷ್ಟು ಚಾಲಾಕಿ ಇರಬಹುದು. ಸಾಮಾನ್ಯವಾಗಿ ಜೈಲಿನಲ್ಲಿ ಅಧಿಕಾರಿಗಳು ಅಥವಾ ಪೊಲೀಸ್ನವರು ಅಂತ ಹೇಳಿದ್ರೆ ಕೈದಿಗಳನ್ನ ಹೊಡೆಯೋದು, ಬಡಿಯೋದು, ಚಿತ್ರಹಿಂಸೆಯನ್ನ ಕೊಡೋದು ಮಾಡ್ತಾರೆ. ಆದರೆ ಎಲ್ಲಿರ್ತಕ್ಕಂತಹ ಈ ಲೇಡಿ ಅಧಿಕಾರಿ ಆತನಿಗೆ ಪ್ರೀತಿಯನ್ನ ದಾರೆ ಎರೆದಿದ್ದಾಳೆ. ಆದರೆ ಇಲ್ಲೊಂದು ಸಂಕಷ್ಟ ಎದುರಾಗಿತ್ತು. ಏನು ಅಂತ ಹೇಳಿದ್ರೆ ಆಕೆ ಮುಸ್ಲಿಂ ಅಧಿಕಾರಿ, ಈತ ಹಿಂದೂ. ಆಕೆ ಹೆಸರು ಫಿರೋಜಾ ಖಾಟೂನ್ ಅಂತ ಹೇಳಿ. ಈತ ಅಪ್ಪಟ ಧರ್ಮೇಂದ್ರ ಸಿಂಗ್. ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿದ್ದೇ ಬಲು ರೋಚಕವಾಗಿತ್ತು. ಧರ್ಮೇಂದ್ರ ಸಿಂಗ್ 2007ರಲ್ಲಿ ಒಂದು ಕೊಲೆಯ ಕೇಸ್ನಲ್ಲಿ ಜೈಲಿಗೆ ಹೋಗಿರ್ತಾನೆ. ಸುಮಾರು 14 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾನೆ. 2022ರಲ್ಲಿ ಸನ್ನಡತೆಯ ಆಧಾರದ ಮೇಲೆ ಅಥವಾ ಉತ್ತಮ ಗುಣನಡತೆಯ ಆಧಾರದ ಮೇಲೆ ಬಿಡುಗಡೆಯಾಗಿ ಹೊರಬಂದಿರ್ತಾನೆ. ಆದರೆ ಜೈಲಿನಲ್ಲಿ ಇರುವಾಗಲೇ ಆ ಜೈಲಿನ ಅಧಿಕಾರಿಯ ಜೊತೆ ಈತ ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ಆಕೆಯು ಕೂಡ ಈತನ ಪ್ರೀತಿಗೆ ಒಪ್ಪಿಗೆಯನ್ನು ಸೂಚಿಸಿರ್ತಾಳೆ. ಅದಾದ ನಂತರ ಆತ ಹೊರಗೆ ಬಂದ ಮೇಲೆ ಇತ್ತೀಚೆಗೆ ಅಂದರೆ ಇದೇ ತಿಂಗಳ ಮೇ 5ರಂದು ಇವರಿಬ್ಬರು ಮದುವೆ ಆದರು. ಆತ ಜೈಲಿನಲ್ಲಿ ಇರುವಾಗ ಅಧಿಕಾರಿಗಳಿಗೆ ವಾರಂಟ್ ವಿಷಯದಲ್ಲಿ ಆಗಾಗ ಏನಾದರೂ ಸಂಪರ್ಕಕ್ಕೆ ಬರ್ತಾ ಇದ್ದಂತೆ, ಅವರುಗಳಿಗೆ ಸಹಾಯವನ್ನ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಪರಿಚಯ ಆಗಿದೆ, ಸ್ನೇಹ ಬೆಳೆದಿದೆ, ಕೊನೆಗೆ ಪ್ರೀತಿಯಾಗಿದೆ. ಈಗ ಮದುವೆ ಕೂಡ ಆಗಿದ್ದಾರೆ. ಆದರೆ ಹಿಂದೂ ಮತ್ತು ಮುಸ್ಲಿಂ ಎಂಬ ಕಾರಣಕ್ಕೆ ಮದುವೆಗೆ ಮುಸ್ಲಿಂ ಕುಟುಂಬದ ಈ ಏನು ಲೇಡಿ ಇದ್ದಾರೆ ಇವರ ಮನೆಯವರ ವಿರೋಧವಾಯಿತು, ಜೊತೆಗೆ ಸಮುದಾಯದವರ ವಿರೋಧ ಕೂಡ ಇತ್ತು. ಆದರೂ ಧರ್ಮೇಂದ್ರ ಸಿಂಗ್ನ ಪರವಾಗಿ ನಿಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಸೇರಿ ಇದೀಗ ಮದುವೆಯನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಸುಂದರ ಜೋಡಿ ಇದೀಗ ದೇಶಾದ್ಯಂತ ವೈರಲ್ ಆಗ್ತಾ ಇದೆ. ಇದು ಮಧ್ಯಪ್ರದೇಶದ ಸಾತ್ನಾ ಜೈಲಿನಲ್ಲಿ ಹುಟ್ಟಿದಂತಹ ಪ್ರೀತಿ ಇದೀಗ ಮದುವೆಯಲ್ಲಿ ಅಂತ್ಯಗೊಂಡಿದೆ. ಒಟ್ಟಿನಲ್ಲಿ ಈ ಸುಂದರ ಜೋಡಿಯ ಮೇಲೆ ಯಾರ ಕಣ್ಣು ಬೀಳದಿರಲಿ ಅಂತಾರೆ ನೆಟ್ಟಿಗರು. ಈ ಸ್ಟೋರಿಯ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.